ಬಾರದು ಅಷ್ಟು ಬರ್ಬೇಕಂತ ಸಂಕಲ್ಪ ಮಾಡಿ ಪೂಜೆ ಮಾಡಿಸಕತ್ತಾನ ರುದ್ರಾಭಿಷೇಕಕ್ಕೆ ಬರೆಸಿದ ಮಾತ್ರ 11 ರೂಪಾಯಿ. 11 ರೂಪಾಯಿ ಬರೆಸಿ ಮೊಮ್ಮಕ್ಕಳವರೆಗೂ ಒಟ್ಟ ಸಂಪತ್ತು ಕರಗಬಾರ್ದು ಅಂತ ಬೇಡತೀವಿ ನಾವು. ಅಂದ್ರ ನಮ್ಮೆಲ್ಲರ ಬಯಕೆ ಗುಡಿ ಗುಂಡಾರಗಳಿಗೆ ಹೋಗಿದ್ದೇನು ಅಂದ್ರ ಫಲ ಬೇಕಂತ ಪೂಜೆ ಮಾಡಿವಿ ನಾವು. ಆದ್ರೆ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ, ಖರೇಯಪ್ಪ ಅವರ ಚಿಂತನೆ ಎಷ್ಟು ದೊಡ್ಡದು, ಅದಕ್ಕೆ ಅವರಿಗೆ ದೊಡ್ಡವರಂತಾರೆ. ಅವರ ಚಿಂತನೆಗಳೆಷ್ಟು ಸೂಕ್ಷ್ಮ. ಅಲ್ಲಮ್ಮ ಪ್ರಭು ಅಂತಾರೆ, ಹೌದು ಪೂಜೆ ಮಾಡಿದವರಿಗೆ ಫಲ ಬರ್ಬೇಕಾಗಿದ್ರ ನೀನು ನೀರು ಒಯ್ದು ಜಲಾಭಿಷೇಕ ದೇವರಿಗೆ ಮಾಡಿಯಲ್ಲ, ನೀರು ಒಯ್ದಿದ್ದೆಲ್ಲಿಂದ? ಹಳ್ಳ ಕೆರೆ ಬಾವಿಗಳಿಂದ ಒಯ್ದಿ. ಮತ್ತು ಪುಣ್ಯನ ಬರ್ಬೇಕಾಗಿದ್ದು ನಿನಗ್ಯಾಕೆ ಬರ್ಬೇಕು? ನೀರು ಕೊಟ್ಟು ಬಾವಿಗೆ ಬರ್ಬೇಕು, ಹೊಳಿಗೆ ಬರ್ಬೇಕಾಗಿತ್ತಲ್ಲ ಅಂತ ಪ್ರಶ್ನೆ ಅವರು. ಹೌದಾ ಇಲ್ಲ, ನಾ ಪತ್ರಿ ಪುಷ್ಪ ಒಂದು 108 ಜಪ ಮಾಡೀನ್ರಿ, 108 ನಾಮಾವಳಿ ಪತ್ರಿ ಏರ್ಸಿನಿ, ನಾನು ಹೂವು ಏರ್ಸಿನಿ ದೇವರಿಗೆ, ಅದಕ್ಕೆ ನನಗೆ ಫಲ ಬರ್ಬೇಕು ಅಂತ ಇದ್ರ ಅಲ್ಲಮ್ಮ ಪ್ರಭುದೇವ್ರ ಅಂತಾರೆ, ನಿನಗ್ಯಾಕೆ ಬರ್ಬೇಕು? ಪತ್ರಿ ಹೂವು ಅಕಸ್ಮಾತ್ ಗಿಡನ ಬಿಟ್ಟಿದ್ದಿಲ್ಲ ಅಂದ್ರೆ ನೀ ಯಾರಿಗೆ ಏರಿಸ್ತಿದ್ದಿ, ಎಲ್ಲಿದ್ದು ಏರಿಸ್ತಿದ್ದಿ? ಪುಣ್ಯ ಬರ್ಬೇಕಾದ್ರೆ ಪತ್ರಿ ಗಿಡಕ್ಕೆ ಬರ್ಬೇಕಪ್ಪ, ನಿನಗ್ಯಾಕೆ ಬರ್ಬೇಕು? ನಿಂದೇನು ಕೊಟ್ಟಿ ಅಂತ ನಿನಗೆ ಪುಣ್ಯ ಬರ್ಬೇಕು? ಇಲ್ರಿ, ನಾವೆಲ್ಲ ಕರಿಗಡಬ ಅದು ಮಾಡಿ ನೈವೇದ್ಯ ಹಿಡಿದೀವಿ ದೇವರಿಗೆ, ನಮಗ್ ಪುಣ್ಯ ಬರ್ಬೇಕು. ಅಲ್ಲಮ್ಮ ಪ್ರಭುದೇವ್ರಂತಾರ, ಇಲ್ಲ ಕರಿಗಡಬ ಕೊಟ್ಟವರಿಗೆ, ಅನ್ನ ಕೊಟ್ಟವರಿಗೆ ಪುಣ್ಯ ಬರ್ಬೇಕಾಗಿದ್ರ ಕೋಟಿ ಕೋಟಿ ವರ್ಷಗಳಿಂದ ನಮಗೆ ಯಾರಿಗೂ ಉಪವಾಸ ಹಾಕ್ಲಾರ್ದಂಗ ಬೆಳೆದ ಭೂಮಿ ತಾಯಿಗೆ ಬರ್ಬೇಕು, ಅನ್ನ ಕೊಟ್ಟಕ್ಕೆ ಹಾಕಿ ನಮಗೆ ಬರ್ಬೇಕು. ಮಜ್ಜನ ಕೆರೆದು ಫಲವ ಬೇಡುವರಯ್ಯ, ಆ ಫಲ ಅವರಿಗೆಲ್ಲಿಯದು ಸೀತಾಳಕ್ಕಲ್ಲದೆ. ಪತ್ರೆ ಪುಷ್ಪಗಳಿಂದ ಪೂಜಿಸಿ ಫಲವ ಬೇಡುವರಯ್ಯ, ಅವರಿಗೆಲ್ಲಿಯದು ಆ ಫಲ ಹೂ ಗಿಡಗಳಿಗಲ್ಲದೆ. ಸುಯಿಧಾನವನರ್ಪಿಸಿ ಫಲವ ಬೇಡುವರಯ್ಯ, ಅವರಿಗೆಲ್ಲಿಯದು ಆ ಫಲ 18 ಧಾನ್ಯಗಳಿಗಲ್ಲದೆ. ಲಿಂಗದೊಡವೆಯ ಲಿಂಗಕ್ಕರ್ಪಿಸಿ ಫಲವ ಬೇಡುವ ಅನ್ಯಾಯಿಗಳನ್ನೇನೆಂಬೇಕು ಈಶ್ವರ. ಇದು ಎಲ್ಲ ದೇವರು ಕೊಟ್ಟಿದ್ದು ದೇವರಿಗೆ ಅರ್ಪಿಸಿ ಇದು ನಾ ಕೊಟ್ಟಿನಿ ಅಂತ ಹೇಳ್ತಾರಲ್ಲ, ಹೆಂಗಪ್ಪ ಇದು ಭಗವಂತ? ಅಂದ್ರೆ ಇಡೀ ನಿಸರ್ಗ ಏನೈತಲ್ಲ ಇದು ಕೊಟ್ಟು ಮರೆತೈತಿ. ಮನುಷ್ಯ ಒಬ್ಬನ ಕೊಟ್ಟು ಬೇಡದ, ನಿಸರ್ಗ ಕೊಟ್ಟು ಮರೆತೈತಿ. ನಿಸರ್ಗದೊಳಗೆ ಯಾವುದು ಇದೆ ಹೇಳಿ? ಈಗ ನಾವು ತಾಯಿ ಅದಾಳ, ತಾಯಿಗೆ ದೊಡ್ಡಕ್ಕೆ ಅಂತೀವಿ, ತಾಯಿಗೆ ದೇವ್ರಂತೀವಿ. ಯಾಕೆ ತಾಯಿಗೆ ದೇವ್ರಂತ ಜಗತ್ತ? ಅಕ್ಕಿ ಯಾಕೆ ದೇವ್ರಾದ್ಲು ಅಂದ್ರ, ಅಕ್ಕಿ 9 ತಿಂಗಳ ಗರ್ಭದಲ್ಲಿ ಮಗುವನ್ನ ಹೆತ್ತು, ಆಮೇಲೆ ಹೊತ್ತು 4-5 ವರ್ಷ ಅವನು ಬೆಳೆಸ್ತಾಳೆ. ಬೆಳೆಸಿ ಒಂದು ದಿವಸ ಸಾಲಿಗೆ ಹೆಸರು ಹಚ್ಚಕ್ ಹೋದ್ರ, ಸಾಲಿಗೆ ಹೆಸರು ಬರೆಸುವಾಗ ತಾಯಿ ತನ್ನ ಹೆಸರು ಬರೆಸಲಿಲ್ಲ, ಆ ಹುಡುಗನ ಅಪ್ಪನ ಹೆಸರು ಬರೆಸಲಿಲ್ಲ, ಹೊಸರು ತನ್ನ ಹೆಸರು ಬರೆಸಲಿಲ್ಲ. ಅದಕ್ಕೆ ದೇವರಾಗಿ ಉಳ್ಕೊಂಡ. ಅಂದ್ರೆ ನಿಸರ್ಗದೊಳಗ ಎಲ್ಲವೂ ಫಲದ ಅಪೇಕ್ಷೆಯಿಂದ ಮಾಡಿದ್ರೆ ನಡೆಯುವುದಿಲ್ಲ. ಈ ಜಗತ್ತಿನೊಳಗ ಅಪೇಕ್ಷೆ ಇಲ್ಲದೇನು ಮಾಡಬೇಕಾಗ್ತದೆ. ನಿಸರ್ಗ ಹೆಂಗೆ ಮಾಡತ್ತು? ಈಗ ನಾವು ನಮ್ಮ ಹಿತ್ತಲುಗಳು ಒಂದು ತೆಂಗಿನ ಗಿಡ ಇರ್ತೈತಿ. ತೆಂಗಿನ ಗಿಡಕ್ಕೆ ಏನು ಹಾಕಿರಿ ನೀವೆಲ್ಲ? ನೀವು ಜಳಕ ಮಾಡಿದ ರಾಡಿ ನೀರ, ಆಮೇಲೆ ಬಚ್ಚಲ್ ನೀರು ಹೋಗೈತೆ, ಅದಕ್ಕೆ ರಾಡಿ ನೀರು ಹೋಗೈತಿ. ಅಂದ್ರೆ ನಾವು ತೆಂಗಿನ ಗಿಡಕ್ಕೆ ಕೊಟ್ಟಿದ್ದು ರಾಡಿ ನೀರ, ತೆಂಗಿನ ಗಿಡ ನಮಗೆ ಕೊಟ್ಟಿದ್ದು ಸಿಹಿ ನೀರ. ನಿಸರ್ಗ ಕಲಿಸಿದ ಪಾಠ ಇದೆ. ಇದಕ್ಕಿಂತ ದೊಡ್ಡ ಧರ್ಮ ಏನಿದೆ ಹೇಳಿ? ತೆಂಗಿನ ಗಿಡ ಮನುಷ್ಯನಿಗೆ ಹೇಳಿದ್ದೇನು? ಕಲಿಸಿದ ಧರ್ಮ ಎಷ್ಟು ದೊಡ್ಡದು ಅಂದ್ರೆ, ಮನುಷ್ಯನೇ ಜೀವನ ಅಂದ್ರೆ ಏನೋ ಅಲ್ಲ. ನೀ ನನಗ ಕೆಟ್ಟದ್ದು ಹಾಕಿ, ರಾಡಿ ನೀರು ಹಾಕಿ, ಯಾರು ರಾಡಿ ಕೆಟ್ಟದ್ದು ಕೊಡ್ತಾರ ಅವರಿಗೆ ಸಿಹಿ ಹಂಚಿ ಬದುಕಂತ ಹೇಳುವುದೇ ನಿಸರ್ಗದ ಧರ್ಮ. ಇದರಷ್ಟು
ಯಾರು ನಿನ್ನ ಒಳಗೊಳಗೆ ಗುಡಿಯೊಳಗೆ ವಿಷ ಹಾಕ್ಯಾರ ಅವ್ರಿಗೆಲ್ಲ ಅಮೃತ ಹಂಚಂತ ಹೇಳಿದ್ದು ನಿಸರ್ಗದ ಧರ್ಮ. ನಿಸರ್ಗ ಕಲಿಸಿದ ಪಾಠ. ಈಗೊಂದು ಆಕಳು ಇರ್ತೈತಿ, ಆಕಳಿಗೆ ಏನು ಹಾಕ್ತೀವಿ ನಾವು? ಎಲ್ಲ ಉಂಡು ಮುಸುರಿ ನೀರು ಹಾಕಿವಿಲ್ಲ. ಉಂಡು ಮುಸುರಿ ನೀರು ಕುಡಿದ ಆಕಳ ನಾವು ಅದರ ತಟ್ಟೆಯೊಳಗೆ ಮುಸುರಿ ನೀರು ಹಾಕಿ, ಆದ್ರ ಆಕಳು ನಮ್ಮ ತಟ್ಟೆಯೊಳಗೆ ಹಾಕಿದ್ದು ಅಮೃತದಂತ ಹಾಲು ಕೊಟ್ಟೈತೆ. ಮತ್ತು ಅದು ನಮ್ಮ ಮುಸುರಿ ಬಿಟ್ಟಿದ್ದು ನೀವು ತೋಡ್ರಿ ಅಂತ ಕೊಟ್ಟಿದ್ರು ಯಾರು? ಆಕಳ ಕಟ್ಟಿದ್ವಿ ನಾವು. ಅಂದ್ರೆ ನಿಸರ್ಗ ಎಲ್ಲ ಕಲಿಸಿದ ಪಾಠ ಏನು ಅಂದ್ರೆ ನಿಷ್ಫಲಾಪೇಕ್ಷೆಯಾಗಿ ನಿಷ್ಕಾಮ ಕರ್ಮಿ ಆಗಬೇಕಾಗತ್ತೆ ಮನುಷ್ಯ. ಇವತ್ತು ನೀವು ಕಡ್ಡಪ್ಪನವ್ರ ಮಠದ ಇತಿಹಾಸ ಹೇಳಿದ್ರು ಗುರುಗಳು ನನಗೆಲ್ಲ. ಹಿಂದ ಕಡ್ಲೆಪ್ಪನವರು, ವೀರಪ್ಪನವರು ಆಗಿನ ಕಾಲಕ್ಕೆ ತಮ್ಮ ಸಲುವಾಗಿ ಅಲ್ಲ, ಯಾರೋ ಪೂಜ್ಯರು, ಯತಿಗಳು, ತಪಸ್ವಿಗಳು ಬರ್ತಾರ, ಅಂಥವರಿಂದ ನಾಡೆಲ್ಲ ಪಾವನ ಆಗಲಿ ಅಂತ ಒಂದೊಂದು ಮಠ, ಒಂದೊಂದು ಬಾವಿ, ಹಿಂಗೆ 100 ಮಠ ಬಾವಿಗಳು ಕಟ್ಟಿಸದೆ ಇದ್ರೆ ಈ ನಾಡಿನೊಳಗೆ ಕಾವಿ ಬಟ್ಟೆ ಹಿಂಗೆ ಅಡ್ಡಾಡ್ಲಿಕ್ಕೆ ಸಾಧ್ಯ ಇತ್ತೇನು? ಅವರೆಲ್ಲ ಕಟ್ಟಿಸಿದ ಫಲ ಅಲ್ಲ ಇಲ್ಲೆಲ್ಲ. ಅಂದ್ರೆ ಅವರ ನಿಷ್ಕಾಮ ಕರ್ಮ ಸಾವಿರಾರು ಯತಿಗಳಿಗೆ ಇಲ್ಲೆಲ್ಲ ಬೆಳಿಲಿಕ್ಕೆ ದಾರಿ ಮಾಡಿಕೊಟ್ಟು. ಅದಕ್ಕೆ ಮನುಷ್ಯ ಕಲಿಬೇಕಾದದ್ದೇನು ಅಂದ್ರೆ ಚಲೋ ಕೆಲಸ ಮಾಡ್ಕೊಂತ ಬದುಕಬೇಕು. ಜಿಜೀವಿಷೇತ್ ಶತಂ ಸಮಾಹ. ಉಪನಿಷತ್ತಿನ ಋಷಿಗಳು ಏನು ಹೇಳ್ತಾರೆ ಅಂದ್ರೆ ಮನುಷ್ಯನೇ ಬದುಕನೇ ಹೆಂಗೆ ಬದುಕಬೇಕು ಅಂದ್ರೆ ಕುರುವನ್ನೇ ವೇಹ ಕರ್ಮಾಣಿ ಜಿಜೀವಿಷೇತ್ ಶತಂ ಸಮಾಹ. ಮನುಷ್ಯ ಭೂಮಿಯ ಮೇಲೆ ಹೆಂಗೆ ಬದುಕಬೇಕಂದ್ರೆ 100 ವರ್ಷ ಬದುಕಬೇಕು. ದೇವರೊಂದು 100 ವರ್ಷ ಆಯುಷ್ಯ ಪಟ್ಟನಲ್ಲ, 100 ವರ್ಷದ ಆಯುಷ್ಯ ಹೆಂಗೆ ಬದುಕಬೇಕು ಅಂದ್ರೆ ಚಲೋ 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 ಕೆಲಸ ಮಾಡ್ತಾ ಬದುಕಬೇಕು. ಹೆಂಗೆ ಬದುಕಬೇಕು ಅಂದ್ರೆ ಈ ಬದುಕು ಕೊಟ್ಟ ದೇವರೇ ಸಂತೋಷ ಪಡ್ತಿರ್ಬೇಕು, ಹಂಗೆ ಸಂತೋಷ ಆಗಬೇಕು. ಈಗ ನೀವು ಒಂದು ಉಂಗುರ ಹಾಕೊಂತೀರಿ, ಲಗ್ನದಾಗ ಉಂಗುರ ಹಾಕಿರ್ತಾರೆ, ಯಾರು ಕೊಟ್ಟಿರ್ತಾರ? ಮಾವು ಕೊಟ್ಟಿರ್ತಾರೆ. ಒಂದು ಉಂಗುರ ಕೊಟ್ಟಿದ್ದು ಊರ್ ಮಂದಿಗೆಲ್ಲ ತೋರಿಸ್ತೀರಿ, ಒಂದು ತೊಲಿ ಅದು ಏನ ನೀರು ಕುಡಿಸಿದ್ದಂತಾರಲ್ಲ, ನೀರು ಕುಡಿಸಿದ ಎಲ್ಲರೂ ನೀರು ಕುಡಿಸಕ್ ಕೊಡ್ತಾರ. ಏನು ಅದನ್ನು ಮಂದಿಗೆಲ್ಲ ತೋರಿಸ್ತಾನೆ. ಇದು ಒಂದು ಬಳ್ಳಿಗೆ ಉಂಗುರ, ಇದು ಮಾವು ಕೊಟ್ಟಿದ್ದು, ಮಾವು ಕೊಟ್ಟಿದ್ದು, ಮಾವು ಕೊಟ್ಟಿದ್ದು. ಅಲ್ಲ, ಆಶ್ಚರ್ಯ ಏನಂದ್ರೆ ಸುಮ್ಮನೆ ಒಂದು ಬಳ್ಳಾಗ ಉಂಗುರ ಕೊಟ್ಟವ ಮಾವನ ನೆನಪು 1000 ಮುಂದೆ ಹೇಳ್ತಿ, ಮತ್ತು ಬಳ್ಳ ಅಷ್ಟೇ ಅಲ್ಲ, ಇಡೀ ದೇಹವನ್ನೇ ನೆನಪು ಕೊಟ್ಟ ಮಹಾದೇವನ ನೆನಪು ಬರ್ಬೇಕಲ್ಲ ಒಂದು ಕೊಟ್ಟಾನ. ಇದು ಅವ ಕೊಟ್ಟ ದೇಹ, ಅವ ಕೊಟ್ಟ ಬದುಕು, ಅವನಿಗೆ ಸಂತೋಷ ಆಗುವಂಗೆ ನಾವು ಬದುಕಬೇಕು. ಅದಕ್ಕೆ ಉಪನಿಷತ್ತಿನ ಋಷಿಗಳು ಏನು ಹೇಳ್ತಾರಂದ್ರೆ ಕುರುವನ್ನೇ ವೇಹ ಕರ್ಮಾಣಿ ಜಿಜೀವಿಷೇತ್ ಶತಂ ಸಮಾಹ. ಮನುಷ್ಯನೇ ನಿನ್ನ ದೇಹದಲ್ಲಿ ಉಸಿರಿರುವವರೆಗೆ 100 ವಸಂತಗಳನ್ನು ನೀ ಏನು ಈ ಭೂಮಿ ಮೇಲೆ ಕಳಿತೀಯಲ್ಲ, 100 ವರ್ಷ ಹೆಂಗೆ ಬದುಕಬೇಕಂದ್ರೆ ದೇವರು ಸಂತೋಷ ಪಡ್ತಿರ್ಬೇಕು. ನಿನ್ನ ಬದುಕನ್ನು ನೋಡಿ ಹಂಗೆ ಬದುಕು. 100 ವರ್ಷ ಬದುಕಬೇಕು. ಈಗ ಬದುಕಕ್ಕಾಗತ್ತೆ? ಈಗೆಲ್ಲ BP, ಶುಗರ್ ಅವೆಲ್ಲ ಬಿಟ್ಟರೆ 100 ವರ್ಷ ಬದುಕಬೇಕಲ್ಲ ನಾವು. 100 ವರ್ಷ ಈಗ ಬದುಕಬೇಕಲ್ಲ. ಯಾರೋ ಒಬ್ಬನಿಗೆ ಇಚ್ಛೆ ಆತಂತ ಅವ್ನು ಪ್ರವಚನ ಕೇಳಿದಾಗ ಗುರುಗಳು ಹೇಳ್ಯಾರ 100 ವರ್ಷ ಬದುಕಬೇಕಂತ. ಡಾಕ್ಟರ್ ಹತ್ರ ಹೋದ್ವಿ, ನಾವು 100 ವರ್ಷ ಬದುಕಬೇಕು ನೋಡ್ರಿ, ಏನು ಮಾಡ್ಬೇಕು ಹೇಳ್ರಿ, ಏನರ ಗುಳಿಗೆ ಇಂಜೆಕ್ಷನ್? ಅವ್ರಂದ್ರು ಇಲ್ಲ, ಇದು ಮೆಡಿಕಲ್ಗೆ ಒಂದು ದೊಡ್ಡ ಸವಾಲಪ್ಪ, ಈಗ 100 ವರ್ಷ ಬದುಕೋದು ಕಷ್ಟ ಇಲ್ಲ. ಆಮೇಲೆ ಅವ್ರು ಜ್ಯೋತಿಷಿಗಳ ಹತ್ರ ಹೋದ್ರು, ಅಲ್ಲ ನಾವು 100 ವರ್ಷ ಬದುಕ್ಬೇಕು ನೋಡ್ರಿ, ಏನ್ರಿ ಹೇಳಿ. ಅವ್ರು ಗುಣಿಸಿ ಹೇಳಿದ್ರಂತ, 100 ವರ್ಷ ಬದುಕ್ಬೇಕಂದ್ರೆ ಮದುವೆ ಮಾಡ್ಕೊಂಬಿಡಪ್ಪ ನೀನು. ಅವಾಗ ಅವ ಅಂದ, ಅಲ್ಲ ಮದುವೆ ಮಾಡ್ಕೊಂಡ್ರೆ 100 ವರ್ಷ ಬದುಕ್ತೀವಿ ಅಂದ್ರೆ. ಇಲ್ಲ, 100 ವರ್ಷ ಬದುಕುದಿಲ್ಲ, ಮದುವೆ ಮಾಡಿಕೊಂಡ್ರೆ 100 ವರ್ಷ ಬದುಕ್ಬೇಕನ್ನೋ ತಲೆಯಾಗೇನು ಹುಚ್ಚಿ ಬಿಡ್ತೈತಿ ಮೊದಲು. 100 ವರ್ಷ ಬದುಕಬೇಕಂತ ಏನು ತಲೆಯಾಗಿ ಇಟ್ಕೊಂಡಿಯಲ್ಲ, ಅದು ಹುಚ್ಚಿ ಬಿಡ್ತೈತಿ ಅಂತ. ಬದುಕುದು ಮನುಷ್ಯ ದೇವರು ಕೊಟ್ಟಾನ, ಹೆಂಗೆ ಬದುಕುದು? ಮಾರ್ಕ್ ಟ್ವೇನ್ ಅಂತ ಹೇಳಿ ಒಬ್ಬ ಪಾಶ್ಚಿಮಾತ್ಯ ತತ್ವಜ್ಞಾನಿ, ಚಿಂತಕ, ಅವನು ಹೇಳ್ತಾನ, ಈ ಭೂಮಿ ಮೇಲೆ ಬಂದಿಯಲ್ಲಪ್ಪ, ಇಷ್ಟು ಆಯುಷ್ಯದ ಸಾವಿರಾರು ದಿನಗಳನ್ನು ಕಳೆದಿ, ಆದರೆ ನಿನಗೆ ನೆನಪಿಡುವಂಥ ದಿವಸ ಅಂದ್ರೆ 2 ಸಾವಿರಾರು ದಿನಗಳನ್ನು ನಿನ್ನ ಆಯುಷ್ಯದೊಳಗೆ ನೀನು ಕಳೆದ್ರು ಸಹಿತ ನಿನ್ನ ನೆನಪಿಡುವಂಥ ದಿವಸ 2. ಬಹಳ ಮುಖ್ಯವಾದ ದಿವಸ ನಿನ್ನ ಜೀವನದೊಳಗೆ 2. ದಿ 2 ಮೋಸ್ಟ್
important days in your life are: first is the day when you are born, second is the day when you find out why. ಜೀವನದೊಳಗೆ ಎರಡೇ ಎರಡು ಮುಖ್ಯವಾದ ದಿವಸಗಳು. ಒಂದು, ತಾಯಿ ಗರ್ಭದಿಂದ ನಾನು ಈ ಭೂಮಿಗೆ ಬಂದಿದ್ದು. ಇನ್ನೊಂದು, 1ನೇ ದಿವಸ ನಾನು ಹುಟ್ಟಿದ್ದು. ಎರಡನೇದು ಮುಖ್ಯವಾದ ದಿವಸ, ನಾನು ಹುಟ್ಟಿದೆ ಅಲ್ಲ, ದೇವರು ನನಗೆ ಯಾಕೆ ಈ ಭೂಮಿ ಮೇಲೆ ಹುಟ್ಟಿಸ್ಯಾನ ಅನ್ನೋ ಪ್ರಶ್ನೆ ನಿನ್ನ ತಲೆಯಾಗಿ ಒಂದು ಉದಯ ಆತಲ್ಲ, ಅದು ನಿಜವಾದ ಜನ್ಮ. ಅದು ಎರಡನೇ ಹುಟ್ಟು. ಯಾಕೆ ದೇವರು ನನಗೆ ಮನುಷ್ಯನಾಗೇನೆ ಭೂಮಿ ಮೇಲೆ ಹುಟ್ಟಿಸಿದ? ಎಷ್ಟು ಆಶ್ಚರ್ಯ ಐತಲ್ಲ. ಈಗ ನೋಡ್ರಿ, ಒಂದು ನಾಯಿ ಐತಿ ಮನ್ಯಾಗ. ನನಗೆ ಡೈನಿಂಗ್ ಟೇಬಲ್ ಮೇಲೆ ಬೆಳಿಗ್ಗೆದ್ದು ದೋಸೆ, ಇಡ್ಲಿ ಎಲ್ಲ ಚಲೋ ಚಲೋ ಐಟಮ್ ಇಟ್ಟಾರ. ನನ್ನ ಜೊತೆಗೆ ನನ್ನ ಮನೆ ನಾಯಿನೂ ಐತಿ, ಅದಕ್ಕೆ ತಂದೂಳು ರೊಟ್ಟಿ ಒಗಿತಾರೆ ಎಲ್ಲರೂ ತಂದು. ಅಲ್ಲ, ಅದಕ್ಕೂ ಒಂದು ಜೀವ ಐತಿ, ನನಗೂ ಒಂದು ಜೀವ ಐತಿ. ದೇವ್ರು ಅದಕ್ಕೆ ತಂದೂಳು ರೊಟ್ಟಿ ಯಾಕೆ ಕೊಟ್ಟ? ಬೆಳಿಗ್ಗೆದ್ದು ಇಷ್ಟು ಚಲೋ ಊಟ ಕೊಟ್ಟನಲ್ಲ, ಆಹಾರ ನನಗೆ ಯಾಕೆ ಕೊಟ್ಟ ಅನ್ನೋ ಪ್ರಶ್ನೆ ಬೇಕಲ್ಲ ಮನುಷ್ಯನಿಗೆ. ಒಂದು ಕ್ಷಣ ವಿಚಾರ ಮಾಡಬೇಕಲ್ಲ. ನನ್ನ ಮನೆಯೊಳಗೆ ಕಟ್ಟಿದ ಆಕಳಿಗೆ ಮುಸುರಿ ನೀರ, ಕಣಿಕಿ, ಒಣ ಮೇವು ಹಾಕಕತ್ತಾರ. ನನಗೆ ಹಾಲು ಕೊಟ್ಟೈತದ, ಅದಕ್ಕೆ ಒಣ ಮೇವು ಕಣಿಕಿ ಹಾಕ್ತಾರ. ನನಗೆ ಚಲೋ ಚಲೋ ಬಿಸಿ ರೊಟ್ಟಿ ಬಂದೈತಲ್ಲ. ದೇವ್ರು ನನ್ನ ತಾಟ್ನೊಳಗೆ ರೊಟ್ಟಿನ ಯಾಕೆ ಇಟ್ಟ? ಅದ್ರ ತಾಟ್ನೊಳಗೆ ಒಣ ಮೇವು ಇಟ್ಟನಲ್ಲಿ ಯಾಕಂತ ಒಮ್ಮೆ ಚಿಂತನೆ ಮಾಡ್ಬೇಕಲ್ಲ ಮನುಷ್ಯ. ಇದನ್ನ ಯಾಕೆ ಚಿಂತನೆ ಮಾಡೋದು ಅಂದ್ರೆ, ನನ್ನ ಹಿಂದಿನ ಜನ್ಮಗಳ ಪುಣ್ಯದ ಫಲವಾಗಿ ಇದೊಂದು ಜೀವನ ಕೊಟ್ಟನಲ್ಲ, ಚಲೋತ್ನೆಗೆ ಬದುಕಬೇಕಷ್ಟೆ. ಹೆಂಗೆ ಬದುಕಬೇಕು ಅಂದ್ರೆ, ನಿಮ್ಮ ಹಿರಿಯರು ಇಷ್ಟೆಲ್ಲ ಮಾಡಿದ್ರಲ್ಲ, ಕಡ್ಲೆಪ್ಪನವ್ರು ನೋಡ್ರಿ, ಅವ್ರದ್ದೊಂದು ನಿಷ್ಕಾಮ ಕರ್ಮ ಇದು. ಯಾವ ಅಪೇಕ್ಷೆಗಳಿಲ್ಲದೆ ಇಷ್ಟೊಂದು ಈ ನಾಡಿಗೆ ಕೊಟ್ಟರು. ಮಠಗಳು, ಬಾವಿಗಳು. ಅಂದ್ರೆ ಮನುಷ್ಯ ಎಲ್ಲವನ್ನೂ ಸ್ವಾರ್ಥದ ದೃಷ್ಟಿಯಿಂದ ಮಾಡಬಾರದು. ಒಂದಿಷ್ಟು ಜಗತ್ತಿಗೆ ಉಪಜೀವನಕ್ಕಾಗಿ ಒಂದಿಷ್ಟು ದುಡಿಬೇಕು, ಉಪಕಾರ ಸ್ಮರಣೆಗಾಗಿನೂ ದುಡಿಬೇಕಾಗ್ತೈತೆ ಮನುಷ್ಯ. ಉಪಜೀವನಕ್ಕಾಗಿನೂ ದುಡಿಬೇಕು, ಉಪಕಾರ ಸ್ಮರಣೆಗಾಗಿನೂ ದುಡಿಬೇಕು. ತಂದೆ ತಾಯಿಗಳದಾರ, ಹಡದ ತಂದೆ ತಾಯಿಗಳದಾರ, ಸ್ನೇಹಿತರದಾರ. ಇದೊಂದು ಜೀವನ ಕೊಟ್ಟ ನಿಸರ್ಗ ಐತಿ, ಜಗತ್ತೈತಿ. ಅದಕ್ಕೂ ಸಹಿತ ಒಂದಿಷ್ಟು ಕೆಲಸ ಮಾಡಿಟ್ಟು ಹೋಗ್ಬೇಕಲ್ಲ ಮನುಷ್ಯ. ಒಂದು ಮುದುಕಿ ಇತ್ತು. ಆ ಮುದುಕಿ ಒಂದು ದೊಡ್ಡ ಒಂದು ದೇವಸ್ಥಾನ ಇತ್ತು ಹಳ್ಳ್ಯಾಗ. ಆ ಹಳ್ಳಿ ಗುಡಿಯಾಗ ಆ ಮುದುಕಿ ಏನು ಮಾಡ್ತಿತ್ತು ಅಂದ್ರೆ, ನಸಿಕಿನಾಗ 4 ಕೇಳ್ತಿತ್ತು. ಆ ಗುಡಿ ಸ್ವಚ್ಛ ಕಸ ಹೊಡೆದು ಬಂಡಿ ಒರೆಸ್ತಿತ್ತು. ಗುಡಿ ಪೂಜಾರಿ ಹೋಗೋದ್ರಾಗನ ಗುಡಿ ಸ್ವಚ್ಛ ಇರ್ತಿತ್ತು. ಆ ಗುಡಿ ಪೂಜಾರಿ ಏನು ತಿಳ್ಕೊಂಡ, ನಾ ಬರೋದ್ರಾಗ ದೇವ್ರು ತಾನು ಗುಡಿ ಕಸ ತಾನ ಹೊಡ್ಕೊಂಡಿರ್ತಾನೆ, ಇದ್ರೆ ಇಂಥ ದೇವ್ರ ಗುಡಿ ಪೂಜೆನ ಮಾಡ್ಬೇಕಂದ. ಎಷ್ಟು ಸ್ವಚ್ಛ ಐತಲ್ಲ. ನಾವು ಹೋಗೋದ್ರಾಗ ಪೂಜೆ ಮಾಡೋದಕ್ಕಿಂತ ಮೊದಲ ಗುಡಿ ತಾನ ಕಸ ಹೊಡ್ಕೊಂಡು ಬಂಡಿ ಒರೆಸ್ಕೊಂಡಿರ್ತೈತಿ ದೇವ್ರು. ಒಂದು 30 ವರ್ಷ ಆಯ್ತು. ಊರನವ್ರಿಗೆ ಯಾರಿಗೆ ಗೊತ್ತಿರಲಿಲ್ಲ ಯಾರು ಕಸ ಹೊಡಿತಾರ, ಯಾರು ಬಂಡಿ ಒರೆಸ್ತಾರ ಅಂತ. ಪೂಜಾರಿನೂ ಬರ್ತಿದ್ದ, ಪೂಜೆ ಮಾಡ್ತಿದ್ದ, ಹೋಗ್ತಿದ್ದ. 30-40 ವರ್ಷ ಆದಮೇಲೆ ದೇವರು ಪ್ರತ್ಯಕ್ಷ ಆದ. ಮುದಿಕ್ ಕಸ ಹೊಡಿತಿತ್ತು, ದೇವರು ಪ್ರತ್ಯಕ್ಷ ಆಗಿ ಏನು ಬೇಕು ಕೇಳಂದ. ಇಷ್ಟು 30 ವರ್ಷ ಸೇವಾ ಮಾಡಿ ನಿನಗೆ ಏನು ಬೇಕು ಕೇಳು ಅಂತ. ಅವಾಗ ಮುದಿಕೆ ಅಂತೂ, ನಿನಗೆ ಯಾರು ಕರೆದಾರ ಇಲ್ಲಿ ಅಂತ. ಅಲ್ಲ, ಕರೆಯವ್ರು ಭಾಳ ಮಂದಿ ಅದಾರ ನಿನ್ನ ಗುಡಿ ಮುಂದ, ಅವ್ರ ಲಿಸ್ಟ್ ಹಿಡ್ಕೊಂಡು ಬಂದಿರ್ತಾರ, ಅಲ್ಲಿ ಹೋಗ್ಬೇಕಿಲ್ಲ. ಇಲ್ಲ, ಅವ್ರ ಲಿಸ್ಟ್ ನೋಡಿದ್ರೆ ಹೆದರಿಕೆ ಬರ್ತೈತಿ ನನಗೆ, ಅದಕ್ಕೆ ಅವ್ರು ಬಂದಾಗ ಬಂದಿಲ್ಲ. ನೀ ಏನು ಮಾಡಿಯಲ್ಲ, ಇಷ್ಟು ವರ್ಷ ಕಸ ಹೊಡೆದು ಬಂಡಿ ವರ್ಷ ನಾನು ಸೇವಾ ಮಾಡಿ ಒಂದು ದಿವಸನೂ ಏನು ಬೇಕಂತ ಕೇಳಿಲ್ಲ ನನಗೆ. ಸುಮ್ಮನೆ ಬಂದು ಸೇವಾ ಮಾಡಿಯಲ್ಲ, ನಿನಗೆ ಕೊಡ್ಬೇಕಂತ ಬಂದೇನಿ. ಅದು ಮುದಿಕೆ ಅಂತೂ ನಾ ಕೇಳೇ ಇಲ್ಲ, ನನ್ನ ಹತ್ರ ಯಾಕೆ ಬಂದೀನಿ, ಕೇಳೋರ ಹತ್ರ ಹೋಗು. ದೇವರಂದ ಇಲ್ಲ, ಅವ್ರು ಕೇಳೋದು ಕೊಡಾಕ ನನಗೂ ಧೈರ್ಯ ಸಾಲುವಲ್ದಿಲ್ಲ. ಅವ್ರು ಏನು ಕೇಳ್ತಾರ ಅದನ್ನು ಕೊಡಾಕ ನನಗೂ ಧೈರ್ಯ ಉಳಿದಿಲ್ಲ ಈಗ. ಅದು ಮುದಿ ಕೇಳ್ತು, ಮತ್ತೆ ಕೊಟ್ರೆ ಅಂಥವ್ರಿಗೆ ಕೊಡ್ಬೇಕಪ್ಪ, ನಾನೇನು ಕೇಳೇ ಇಲ್ಲ ನನ್ನ ಹತ್ರ. ದೇವರಂದ ಇಲ್ಲ, ನನಗೆ ಅಪೇಕ್ಷೆ ಆಗೈತಿ, ಕೊಟ್ರೆ ಫಲ ಕೊಟ್ರೆ ನಿಮ್ಮಂಥವ್ರಿಗೆ ಕೊಡ್ಬೇಕು. 30-40 ವರ್ಷ ನಾನು ಗುಡಿ ಕಸ ಹೊಡೆದು ಏನೂ ಕೇಳಿಲ್ಲ, ಅದಕ್ಕೆ ಏನಾದರೂ ಕೊಟ್ಟು ಹೋಗ್ಬೇಕಂತ ಬಂದೇನಿ. ಮುದಿಕೆಂತೂ ನನಗೇನೂ ಅಪೇಕ್ಷೆಗಳೇ ಇಲ್ಲಲ್ಲ. ದೇವರಂದ ಮ್ಯಾಲಿಂದ ಬಂದೀನಿ, ನಿರಾಶೆ ಮಾಡಿ ಕಳಿಸ್ಬೇಡ ನನಗೆ. ಮುದಿಕೆಂತೂ ಹಂಗಿದ್ರೆ ಕೊಟ್ಟು ಹೋಗು ಅಂತ. ದೇವ್ರಿಗೆ ಸಂತೋಷ ಆತ, ಮುದುಕಿ ಕೊಡು ಅಂತ ಹೇಳೈತಿ. ಮುದುಕಿ ಕೊಡು ಅಂತ ಹೇಳೈತಿ, ದೇವರಿಗೆ ಸಂತೋಷ ಆಯ್ತು. ದೇವರಂದು ಏನು ಕೊಡ್ಲಿಕ್ಕೆ ಕೇಳಂದು. ಮುದುಕಿ ಅಂತೂ, ನೋಡಪ್ಪ ಮ್ಯಾಲಿಂದ ಬಂದೆ,
ನೀನು ಕೊಡಬೇಕಂತ ಅಪೇಕ್ಷೆಯಿಂದ ಬಂದಿ ಅಂದಮೇಲೆ ಕೊಟ್ಟು ಹೋಗು. ದೇವ್ರಂದ ಏನು ಕೊಡಲಿ? ಈಗ ಏನೂ ಕೊಡಬೇಡ, ಈ ಮುದುಕಿ ದೇಹದೊಳಗೆ ಪ್ರಾಣ ಇರುವವರೆಗೂ ನಿನ್ನ ಗುಡಿ ಕಸ ಹೊಡ್ಯಾಕಿ ರಟ್ಟಿಗಷ್ಟು ಶಕ್ತಿ ಕೊಟ್ಟು ಹೋಗ್ಬಿಡು ಮಾತ್ರ. ಇದು ನಿಷ್ಕಾಮ ಕರ್ಮ. ಅಂದ್ರೆ ಈ ಜಗತ್ತು ಸುಂದರವಾಗಿದ್ದು ನಿಷ್ಕಾಮ ಕರ್ಮಿಗಳಿಂದ. ಅದಕ್ಕೆ ಜಗತ್ತು ಸುಂದರವಾಗಬೇಕಾದ್ರೆ ಒಂದಿಷ್ಟು ನಿಷ್ಕಾಮ ಕರ್ಮ ಮಾಡಬೇಕಾಗ್ತೈತಿ. ಹಿಂದೆ ಎಷ್ಟು ಜನ ಸ್ವಾತಂತ್ರ್ಯಕ್ಕಾಗಿ ಹೋರಾಡಲಿಲ್ಲ, ಎಲ್ಲರೂ ನಮ್ಮಂಗ ಮನ್ಯಾಗ ಹಿಡ್ಕೊಂಡು ಕುಂತಿದ್ರು, ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ತಿತ್ತೆ, ನಾವಿಷ್ಟೆಲ್ಲ ಸ್ವತಂತ್ರರಾಗಿ ಬದುಕ್ತಿದ್ದೆ. ಬಾಲ್ ಗಂಗಾಧರನಾಥ್ ತಿಲಕ್ರಿದ್ರು, ಅವರು ಪ್ರತಿ ಸಲ ಜೈಲಿಗೆ ಹೋಗ್ತಿದ್ರು ಬರ್ತಿದ್ರು, ಜೈಲಿಗೆ ಹೋಗ್ತಿದ್ರು ಬರ್ತಿದ್ರು. ಯಾರೋ ಕೇಳಿದ್ರು ಅವ್ರಿಗೆ, ಎಷ್ಟು ಸಲ ಜೈಲಿಗೆ ಹೋಗೋದು ಅವರಂತ. ಅವಾಗ ಅವ್ರು ಹೇಳಿದ ಮಾತು, ಯಾರೋ ಕೇಳಿದ್ರು, ಎಷ್ಟು ಸಲ ಜೈಲಿಗೆ ಹೋಗ್ತೀರಿ ಬರ್ತೀರಲ್ಲ. ಅವಾಗ ಬಾಲ್ ಗಂಗಾಧರನಾಥ್ ತಿಲಕ್ ಹೇಳಿದ ಮಾತು, ಇದು ಭಾರತ ಮಾತೆ ತಾಯಿ ಸೇವಾ ಮಾಡಕ್ಕೆ ಹೋಗಿದ್ದು ಎಷ್ಟು ಸಲ ಅಂತ ಎಣಸಬಾರ್ದು ಇದನ್ನಂತ ಹೇಳಿದ್ರು. ಆತು ಇಷ್ಟು ಸಲ ಹೋಗಿ ಬಂದಿರಲ್ಲ, ಅಕಸ್ಮಾತ್ ಭಾರತಕ್ಕೂ ಸ್ವತಂತ್ರ ಸಿಕ್ತು ಅಂದ್ರೆ ನೀವೇನು ಆಗ್ಬೇಕಂತೀರಿ, ನೀವೇನು ಮಾಡ್ತೀರಿ? ಬಾಲ್ ಗಂಗಾಧರನಾಥ್ ತಿಲಕ್ ಹೇಳಿದ್ರು, ನಮ್ಮದೇನು ಸ್ವತಂತ್ರ ಸಿಕ್ಕ ಮೇಲೆ ನಮ್ದೇನೈತೆ ಅಲ್ಲಿ ಕೆಲಸ, ಬರೋರು ಬರ್ತಿರ್ತಾರೆ ಅವ್ರ ಕೆಲಸ, ನಮ್ಮದೇನೂ ಇಲ್ಲ. ಮುಂದೆ ಮಕ್ಕಳ ಎದೆಯಾಗ ಸ್ವಾತಂತ್ರ್ಯ ರಾಷ್ಟ್ರೀಯತೆಯ ಬೀಜ ಬಿತ್ತದ ನನ್ನ ಕೆಲಸ, ಮತ್ತೇನೈತಿ ಅಂತ. ಇದು ಅಂದರೆ ಅಂಥ ಸಾವಿರಾರು ಜನರ ನಿಷ್ಕಾಮ ಕರ್ಮದಿಂದ ಇವತ್ತು ಜಗತ್ತು ಸ್ವಚ್ಛ ಆಗೈತಿ, ಸುಂದರ ಆಗೈತಿ. ಅದಕ್ಕೆ ಮನುಷ್ಯ ಕಲಿಯುವುದೇನು ಅಂದ್ರೆ ಒಂದಿಷ್ಟು ನಿಷ್ಕಾಮ ಕರ್ಮ ಮಾಡಬೇಕಷ್ಟೇ. ಇವತ್ತು ಗುರುಗಳ ಷಷ್ಠಪೂರ್ತಿ ಸಮಾರಂಭ ಇವತ್ತು. ಅಂದರೆ ಅವರು 60 ವರ್ಷ ಒಬ್ಬ ಸನ್ಯಾಸಿ ಸಮಾಜಕ್ಕಾಗಿ ಅರ್ಪಿತ ಆಗಿರುವಂಥದ್ದು. ಒಬ್ಬ ಸನ್ಯಾಸಿಯ ಜೀವನ ಹೆಂಗಿರ್ತೈತಿ ನೋಡೋರಿಗೆ ಭಾಳ ಚಂದ ಅನ್ನಿಸ್ತಿರ್ತೈತಿ. ಏನು ಎಷ್ಟು ಜನ ಬರ್ತಾರ, ಎಷ್ಟು ದೊಡ್ಡ ಗಾಡಿ, ಎಷ್ಟು ದೊಡ್ಡ ದೊಡ್ಡ ಹೂವಿನ ಸರ ಹಾಕಿರ್ತಾರೆ. ದೊಡ್ಡ ದೊಡ್ಡ ಹೂವಿನ ಸರ ಫೋಟೋ ತೆಗೆಯೋರಿಗೆ ನೋಡೋರಿಗೆ ಚಂದ, ಆದ್ರೆ ಕೆಂಪಿರು ಕಡಿಸ್ಕೊಂಡವ್ರಿಗೆ ಬರ್ತಿರ್ತೈತಿ ಹೂವಿನ ಸರದಾಗ, ನೋಡೋರಿಗೆ ಚಂದ ಇರ್ತೈತಿ. ಹೆಂಗಿರ್ತದ? ನಾವು ಯಾವಾಗ ಸಣ್ಣ ವಯಸ್ಸಿರ್ತದೆ ನಮಗೆ ಪಟ್ಟಾಧಿಕಾರ ಅಂತ ಮಾಡ್ತಾರೆ. ಪಟ್ಟಾಧಿಕಾರದೊಳಗೆ ಊರಾಗಿನ ಹಿರಿಯರಿಗೆ ಒಂದು ಕಡೆ ನಿಂದಿರ್ಸ್ತಾರೆ, ಹಡದ ತಂದೆ ತಾಯಿಗಳಿಗೆ ಒಂದು ಕಡೆ ನಿಂದಿರಿಸಿ, ನಾವು ಕಟ್ಟಿದ ಉಡದಾರ ಹರಿದು ಇವತ್ತಿನಿಂದ ನಿಮ್ಮ ತಂದೆ ತಾಯಿ ಕಡೆ ನೀವು ಹಳ್ಳಿ ಸಹಿತ ಮುಖ ನೋಡಬಾರ್ದು ಅಂತ ಅವ್ರಿಗೆ ಕಳಿಸ್ತಾರೆ. ಅಂದ್ರೆ ಯಾವ ದಿನ ಪಟ್ಟಾಧಿಕಾರ ಆತಲ್ಲ, ಒಬ್ಬ ಸನ್ಯಾಸಿಯ ಜೀವನ ಎಷ್ಟು ಸಾರ್ಥಕ ಅಂದ್ರೆ, ಮನೆಯೊಳಗಿದ್ರ ಬರೇ ಹಡದ 2 ತಂದೆ ತಾಯಿಗಳಿಗೆ ಮಗನಾಗ್ತಿದ್ರಿ. ಸನ್ಯಾಸಿಯ ಸೌಭಾಗ್ಯ ಎಷ್ಟು ದೊಡ್ಡದು ಅಂದ್ರೆ, ಮನೆ ಬಿಟ್ಟಿದ್ದಕ್ಕೆ, ಹಡದ ತಂದೆ ತಾಯಿಗಳನ್ನು ಬಿಟ್ಟಿದ್ದಕ್ಕೆ ಸಾವಿರಾರು ಪಡೆದ ತಂದೆ ತಾಯಿಗಳಿಗೆ ಮಗನಾಗುವ ಯೋಗ್ಯತೆ ಸನ್ಯಾಸ. ಎಷ್ಟು ಜೀವನದಲ್ಲಿ ಕಷ್ಟಗಳು ಬರ್ತವೆ, ನೋವುಗಳು ಬರ್ತವೆ, ಅಪಮಾನಗಳು ಬರ್ತವೆ, ನಿಂದೆಗಳು ಬರ್ತವೆ. ಇದರ ಮಧ್ಯದೊಳಗೆ ಸನ್ಯಾಸಿ ಒಂದು ಜೀವನವನ್ನು ಕಟ್ಕೊಂತ ಹೋಗ್ಬೇಕಾಗ್ತದೆ. ಬುದ್ಧ ಈ ನಾಡಿನ ಬಹುದೊಡ್ಡ ಯತಿ. ಅವನ ಒಬ್ಬ ಶಿಷ್ಯ ಇದ್ದ, ಪೂರ್ಣ ಅಂತ ಒಬ್ಬ ಶಿಷ್ಯ. ಅವನು ಬುದ್ಧನ ಸನ್ಯಾಸಿ ಶಿಷ್ಯರಲ್ಲಿಯೇ ಶ್ರೇಷ್ಠ. ಪೂರ್ಣ ಗುರುವಿಗೆ ಕೇಳ್ತಾನೆ, ಬುದ್ಧನಿಗೆ, ನಾನು ಇಷ್ಟು ವರ್ಷ ನಿಮ್ಮ ಹತ್ರ ಇದ್ದು ಅಧ್ಯಯನ ಮಾಡಿದೆ, ನನಗೆ ಸನ್ಯಾಸಿ ದೀಕ್ಷೆ ಕೊಟ್ಟರೆ ನೀವು, ನಾನು ಭಿಕ್ಷುವಾಗಿ ಇನ್ನು ಸಮಾಜಕ್ಕೆ ಹೋಗ್ತೇನೆ, ಭಿಕ್ಷಾ ಕೇಳ್ತೇನೆ, ಧರ್ಮ ಪ್ರಚಾರ ಮಾಡ್ತೇನೆ. ಬುದ್ಧ ಹೇಳ್ತಾನೆ, ಅಕಸ್ಮಾತ್ ನೀನು ಸನ್ಯಾಸಿಯಾಗಿ ಸಮಾಜಕ್ಕೆ ಹೋಗಿ ಜನರ ಮನೆ ಮುಂದೆ ನಿಂತು ಭಿಕ್ಷಾ ಕೇಳ್ದಿ ಅಂದ್ರೆ, ನೀ ಭಿಕ್ಷಾ ಕೇಳಿದಾಗ ಅವ್ರು ನಿನಗೆ ಭಿಕ್ಷಾ ನೀಡಲಿಲ್ಲ ಅಂದ್ರೆ ಏನು ಮಾಡ್ತೀವಿ? ಅವಾಗ ಪೂರ್ಣ ಹೇಳ್ತಾನೆ, ಭಿಕ್ಷಾ ಕೊಡಲಿಲ್ಲ ಅಂದ್ರೆ ಏನಿಲ್ಲ, ಸಂತೋಷ ಪಡ್ತೀನಿ ಅಂದವ. ಬುದ್ಧ ಕೇಳ್ತಾನೆ, ಅಲ್ಲ ನೀನು ಹೊಟ್ಟೆ ಹಸುಗೊಂಡೈತಿ, ಭಕ್ತರ ಮನೆಗೆ ಹೋದಾಗ ಭಿಕ್ಷಾ ಕೇಳಿದಾಗ ಅವ್ರು ಭಿಕ್ಷಾ ಕೊಡಲಿಲ್ಲ ಅಂದ್ರೆ ಯಾಕೆ ಸಂತೋಷ ಆಗುತ್ತೆ ನಿನಗ? ಅವ್ರು ಭಿಕ್ಷಾ ನೀಡಲಿಲ್ಲ ಅಂದ್ರೆ ನಾ ಯಾಕೆ ಸಂತೋಷ ಪಡ್ತೀನಿ ಅಂದ್ರೆ, ಅವ್ರು ನನಗೆ ಬಡಿಲಿಲ್ಲ ಅಂತ ಸಂತೋಷ ಪಡ್ತೀನಿ. ಅಲ್ಲ ಅಕಸ್ಮಾತ್ ನೀನು ಭಿಕ್ಷೆಗೆ ಹೋದಾಗ ಅವ್ರು ಬಡದ್ರಂದ್ರೆ ಅವಾಗೂ ಸಂತೋಷ ಪಡ್ತೀನಿ ಅಂದ್ರೆ, ಅವಾಗ ಯಾಕೆ ಸಂತೋಷ ಪಡ್ತೀನಿ? ಇಲ್ಲ ನಾನು ಕಾಲು ಮುರಿಲಿಲ್ಲ ಅಂತ ಸಂತೋಷ ಪಡ್ತೀನಿ. ಅಲ್ಲ ಸಮಾಜದ ಜನ ಒಂದು ದಿವಸ ಅಕಸ್ಮಾತ್ ನೀನು ಕೈಕಾಲು ಮುರಿದ್ರಂದ್ರೆ ಏನು ಮಾಡಿ? ಅವಾಗೂ ಸಂತೋಷ ಪಡ್ತೀನಿ ಅಂದವ. ಅವಾಗ ಯಾಕೆ ಸಂತೋಷ ಪಡ್ತಿಲ್ಲ? ನಾನು ಪ್ರಾಣ ತೆಗಿಲಿಲ್ಲ ಅಂತ ಸಂತೋಷ ಪಡ್ತೀನಿ ಅಂದ ಸನ್ಯಾಸಿ.
ಆವಾಗ ಗುರು ಒಂದು ಪ್ರಶ್ನೆ ಮಾಡ್ತಾನೆ, ಅಕಸ್ಮಾತ್ ನಿನ್ನ ಧರ್ಮದ ಕಾರ್ಯ ಮಾಡುವಾಗ, ಸಮಾಜದ ಸೇವೆ ಮಾಡುವಾಗ ಜನ ನಿನ್ನ ಪ್ರಾಣನ ತೆಗೆದ್ರಪ್ಪ, ಅವಾಗ ಏನು ಮಾಡ್ತೀವಿ? ಅವಾಗೂ ಸಂತೋಷ ಪಡ್ತೀನಿ ಅಂದವ. ಅಲ್ಲ, ಈಗೇನೈತಿ ಸಂತೋಷ ಪಡುವಂಥದ್ದು? ಅವಾಗ ಪೂರ್ಣ ಹೇಳ್ತಾನೆ, ಏನಿಲ್ಲ, ಜನ ನಾನು ಧರ್ಮದ ಕಾರ್ಯಕ್ಕೆ ಹೋದಾಗ ನನ್ನ ಪ್ರಾಣವೇ ಹೋತು ಅಂದ್ರೆ ಆಗೂ ಯಾಕೆ ಸಂತೋಷ ಪಡ್ತೀನಿ ಅಂದ್ರೆ, ಬುದ್ಧನ ಧರ್ಮ ಪ್ರಚಾರ ಮಾಡುವಂಥ ಪುಣ್ಯ ಕಾರ್ಯದೊಳಗೆ ಪ್ರಾಣ ಹೋತಲ್ಲ, ಇದಕ್ಕಿಂತ ಏನು ಬೇಕಾಗಿದೆ ಸಂತೋಷ? ಅಂದರೆ ಒಬ್ಬ ಸನ್ಯಾಸಿ ಆಯುಷ್ಯವು ಇಡೀ ಸಮಾಜಕ್ಕಾಗಿ ಅರ್ಪಿತ ಆಗಿರ್ತದೆ. ಹಾಗೆ ಗುರುಗಳು ಸುಮಾರು 60 ವರ್ಷ ಇಲ್ಲಿ ನಿಮ್ಮ ಮಠದಲ್ಲಿದ್ದು 25 ವರ್ಷ ಪಟ್ಟಾಧಿಕಾರ ಆಗಿ ನಾಡಿಗೆಲ್ಲ ಅವರು ಬಹಳ ಸರಳ ಗುರುಗಳು. ಯಾರು ಕರೀಲಿ ಬಿಡಲಿ ಅಲ್ಲೆಲ್ಲ ನಮ್ಮ ಮಠಗಳಿಗೆ ಎಷ್ಟು ವರ್ಷಗಳಿಂದ ನಮ್ಮ ಗುರು ಸ್ನೇಹಿತರವರು ನಮಗೆ ಕೊಪ್ಪಳ ಮಠಕ್ಕೆ ತಮ್ಮದಡ್ಡಿ ಗುರುಗಳಂತಿದ್ರು, ಅವರು ಕರ್ಕೊಂಡು ಹೋಗಿ ಬಿಟ್ಟಿದ್ರು 7ನೇ ಕ್ಲಾಸಿಗೆ. ಅವರ ನಮ್ಮ ಗುರುಗಳ ಸ್ನೇಹಿತರವರು. ನಮಗೂ ಇಲ್ಲಿ ಬರಲಿಕ್ಕೆ ಸಂತೋಷ, ಅವರನ್ನು ನೋಡಿದಷ್ಟೇ ಸಂತೋಷ ಆಗ್ತದೆ. ಒಬ್ಬ ಸನ್ಯಾಸಿ ಒಂದು ಮಠಕ್ಕಾಗಿ 25 ವರ್ಷಗಳ ಜೀವನ ನಡೆಸೋದು ಇದು ಸುಲಭದ ಕೆಲಸ ಅಲ್ಲ. ನೀವು ಸಂಸಾರಿಗಳದಿರು, ನಿಮಗೂ ಕಷ್ಟಗಳು ಬರ್ತಾವೆ. ಸನ್ಯಾಸಿಗಳದಿವು, ನಮಗೂ ಕಷ್ಟಗಳು ಬರ್ತಾವೆ. ವ್ಯತ್ಯಾಸ ಏನು ಅಂದ್ರೆ, ನಿಮಗೆ ಕಷ್ಟ ಹೆಂಗಿರ್ತಾವೆ ಅಂದ್ರೆ ಕ್ವಾಟಿಗೋಡಿ ಒಳಗೆ ನಿಂತು ಯುದ್ಧ ಮಾಡ್ದಂಗೆ ನಿಮಗೆ ಸೇಫ್ಟಿ ಇರ್ತೈತಿ. ಸ್ವಾಮಿಗಳು ಯುದ್ಧ ಹೆಂಗಂದ್ರೆ ಬೈಲಾಗ ನಿಂತು ಯುದ್ಧ ಮಾಡ್ದಂಗೆ ಯಾಕಡೆ ದಮ್ ಅನ್ನಿಸ್ತಾರೆ ಗೊತ್ತಿರೋ ಅಂದ್ರೆ ಇದು ಬೈಲಾಗ ನಿಂತು ಯುದ್ಧ ಮಾಡ್ದಂಗೆ. ನಂದು ಪಟ್ಟಾಧಿಕಾರ ಆಗಿ 1 ವರ್ಷ ಆಗಿತ್ತು. ಒಬ್ರು ಯಾರೋ ಭಕ್ತರು ಬಂದು ನಮಸ್ಕಾರ ಮಾಡಿ ಒಂದು ಹೂವಿನ ಸರ ಹಾಕಿ ಕಾಂಗ್ರ್ಯಾಚುಲೇಷನ್ಸ್ ರೀ ಅಂದರು. ಎದಕ್ಕಪ್ಪ ಅಂದೆ, ಇಲ್ಲ ನಿಮಗೆ ಧನ್ಯವಾದಗಳು. ಎದ್ರ ಸಲುವಾಗಿ? ಇಲ್ಲ, ನಮ್ಮ ಮಠಕ್ಕಾಗಿ 1 ವರ್ಷ ನೀವು ಭಾಳ ಚಲೋ ನಮ್ಮ ಮಠ ನಡೆಸಿದ್ರಿ, ಅದಕ್ಕೆ ನಿಮಗೆ ಧನ್ಯವಾದಗಳು ಅಂದರು. ನಾ ಅಂದೆ, ನನಗೆ ಹೇಳ್ಬೇಡ, ನಾನು ನಿಮಗೆ ಹೇಳ್ತೀನಿ, ನಿಮಗೆ ಧನ್ಯವಾದಗಳು ಅಂದೆ. ಅವ ನಮಗೆ ಯಾಕೆ ಹೇಳ್ತೀರಿ ಅಂತ. ನೀ ನನಗೆ ಅದಕ್ಕೆ ಹೇಳಿದೆ ಅಂತ. ಇಲ್ಲ, ನಮ್ಮ ಮಠ ಚಲೋ ನಡೆಸಿದ್ರೆ ಇಲ್ಲ 1 ವರ್ಷ, ಅದಕ್ಕೆ ಹೇಳಿವಿ. ನಿಮಗೆ ಅದಕ್ಕೆ ಹೇಳಕತ್ತೀವಿ ಅಂದ್ರೆ ನಮಗೆ 1 ವರ್ಷ ಚಲೋ ನಡ್ಸಕ್ಕೆ ಸುಮ್ಮನೆ ಬಿಟ್ಟರೆ ಇಲ್ಲ, ಅದಕ್ಕೆ ನಿಮಗೆ ಹೇಳೋದು ಬಿಟ್ಟಿದ್ದೆ ನಿಮಗೆ ಹೇಳೋದು. ಅಂದರೆ ಇದೊಂದು ಸಮಾಗಮ, ಒಬ್ಬ ಗುರು ಶಿಷ್ಯ, ಇದೊಂದು ಸಂಗಮ ಇದು ಅಷ್ಟೇ. ಅಂದ್ರೆ ಬರೇ ಮಲಪ್ರಭೆ ಕೃಷ್ಣೆ ಕೂಡುವುದಷ್ಟೇ ಸಂಗಮ ಅಲ್ಲ. ಒಬ್ಬ ಪ್ರಾಮಾಣಿಕ ಗುರುವಿನಿಂದ ಏನನ್ನು ಅಪೇಕ್ಷೆ ಪಡೆದ ಶಿಷ್ಯರು ಅವರು ಕೂಡುವ ಸಮಾಗಮ ಇದೆಲ್ಲ, ಇದು ಮಹಾಸಂಗಮ, ಇದು ಕೂಡುವ ಸಂಗಮ. ಇವೆಲ್ಲ ಪ್ರೀತಿಯಿಂದ ಗುರುಗಳ ಷಷ್ಠಪೂರ್ತಿ ಸಮಾರಂಭ ಇದು ಎಲ್ಲರಿಗೆ ಸಂತೋಷ ಕೊಡುತ್ತದೆ. ತಮಗೆಲ್ಲ ಒಳ್ಳೆಯದಾಗಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು